ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ. ಅಧ್ಯಾಯ 7. ಎಲ್ಲೆಂದರಲ್ಲಿ ಎಳೆದಿರುವ ತರತರಹದ ನೂರಾರು ತಂತಿಗಳು ಮೂಡಿಗೆರೆ ಆಧುನೀಕರಣವಾಗುತ್ತಿರುವುದಕ್ಕೆ ಸಾಕ್ಷಿಯಾಗಿದ್ದವು. ಮಲ್ಯರ 4 ಲಾಡ್ಜಿಂಗ್ ಹತ್ತಿ ನೋಡಿದರೆ ಈ ತಂತಿಗಳ ಜಾಲದೊಳಗೆ ಇಡೀ ಮೂಡಿಗೆರೆ ಬಲೆಗೆ ಬಿದ್ದು ಮಿಸುಕಾಡುತ್ತಿರುವ ಮೃಗದಂತೆ ಕಾಣುತ್ತದೆ. ಎಲೆಕ್ಟ್ರಿಕ್ ಆಫೀಸಿನವರ ಪ್ರೈಮರಿ ಲೈನುಗಳು, ಸೆಕೆಂಡರಿ ಲೈನುಗಳು, ಟೆಲಿಫೋನಿನವರ ಕನೆಕ್ಷನ್ ಲೈನುಗಳು, ಟ್ರಂಕ್ ಲೈನುಗಳು, ಇದರ ನಡುವೆ ಡಿಶ್ ಆಂಟನಾ ಕೇಬಲ್ಲುಗಳು. ಈ ತಂತಿಗಳ ಕಂಬಗಳ ನೂಕುನುಗ್ಗಲಿನಲ್ಲಿ ಕಾಗೆ ಗುಬ್ಬಿಗಳು ಸಹ ಕೆಳಮಟ್ಟದಲ್ಲಿ ಹಾರಾಡುವುದನ್ನು ಕೈಬಿಟ್ಟಿದ್ದವು. ಗಾಳಿ ಬೀಸುವುದು, ಸಿಡಿಲು ಹೊಡೆಯುವುದು ಇರಲಿ, ಯಾರಾದರೂ ಗಟ್ಟಿಯಾಗಿ ಸೀನಿದರೆ ಕೆಮ್ಮಿದರೆ ಸಹ ಜೋಲಾಡುವ ತಂತಿಗಳು ಒಂದಕ್ಕೊಂದಂತೆ ತಾಗಿ ಡಿಪಾರ್ಟ್ಮೆಂಟ್ಗಳಿಗೆ ಜಗಳ ಶುರುವಾಗುತ್ತಿತ್ತು. ಯಾವಾಗ ನೋಡಲಿ ಟಿವಿಯಲ್ಲಿ ಚಿತ್ರ ಸರಿ ಬರುತ್ತಿಲ್ಲ ಎಂದು ಟೆಕ್ನಿಷಿಯನ್ಗಳು, ಫೋನ್ ಗೊರಗೊರ ಎನ್ನುತ್ತೆ ಎಂದು ಲೈನ್ಮನ್ಗಳು, ಫ್ಯೂಸ್ ನಿಲ್ಲುತ್ತಿಲ್ಲ ಎಂದು ಕರೆಂಟಿನವರು, ಕಟಿಂಗ್ ಪ್ಲೇಯರು, ಸ್ಕ್ರೂ ಡ್ರೈವರು ಕೈಯಲ್ಲಿ ಹಿಡಿದುಕೊಂಡು ಆಕಾಶ ನೋಡುತ್ತಾ ಎದುರಿಗೆ ಬರುವವರಿಗೆ ಡಿಕ್ಕಿ ಹೊಡೆದುಕೊಂಡು ಓಡಾಡುವುದನ್ನು ಇಲ್ಲಿ ಕಾಣುವ ಸರ್ವೇಸಾಮಾನ್ಯ ದೃಶ್ಯ. ಮೂಡಿಗೆರೆಯಿಂದ ನುಗ್ಗೇಹಳ್ಳಿ ಕಡೆಗೆ ಹೋಗಿರುವ ಟೆಲಿಫೋನ್ ಕಂಬಗಳಂತೂ ಹೂ ಬಿಟ್ಟ ಮರಗಳಂತೆ ಮೇಲಿಂದ ಕೆಳಗಿನವರೆಗೆ ಬಿಳಿಯ ಪಿಂಗಾಣಿ ಇನ್ಸುಲೇಟರುಗಳನ್ನು ಹೊತ್ತುಕೊಂಡು ನಿಂತಿದ್ದವು. ಸುಮಾರು 30-40 ಕನೆಕ್ಷನ್ಗಳು ಆ ಕಡೆಗೆ ಎಳೆದಿದ್ದರು. ಗೋಣಿಗೊಂದರಂತೆ ಇದ್ದ ತಂತಿಗಳು ಕೊಂಚ ಬಿಸಿಲಿಗೆ ಜೋಲು ಬಿದ್ದರೂ ಸಾಕು, ಒಬ್ಬರಿಗೆ ಮಾಡಿದ ಫೋನು ಇನ್ನೊಬ್ಬರಿಗೆ ಹೋಗುತ್ತಿತ್ತು. ಯಾರೊಡನೆಯೋ ಮಾತಾಡಿದರೆ ಇನ್ಯಾರಿಗೋ ಕೇಳುತ್ತಿತ್ತು. ಆ ಕಡೆ ಇದ್ದವರೆಲ್ಲ ಒಬ್ಬರಿಗೊಬ್ಬರು ನೆಂಟರಾಗಿದ್ದರಿಂದ ಅವರಿಗೆ ಫೋನಿನ ಆಚೆ ತುದಿಯಲ್ಲಿ ಯಾರು ಹಲೋ ಎಂದರೂ ಪರವಾಗಿರಲಿಲ್ಲ. ಇದರಲ್ಲಿ ಜಂಕ್ಷನ್ ಬಾಕ್ಸ್ ಇದ್ದ 17ನೇ ಕಂಬ ಕತ್ತಲಾಗುತ್ತಿದ್ದಂತೆ ಮೆಲ್ಲನೆ ಮೇಲೆದ್ದು ಆಕಾಶದಲ್ಲಿ ನೇತಾಡುವುದು ಅನೇಕರು ಗಮನಿಸಿದ್ದ ಒಂದು ವಿಚಿತ್ರ. ಈ ಗೋಳು ಶುರುವಾಗಿದ್ದು ತಂತಿಗಳು ಸಡಿಲವಾಗಿ ಒಂದಕ್ಕೊಂದು ಮಿಲಾಖಾತ್ ಆಗುತ್ತವೆಂದು ಅವನ್ನು ಎಳೆದು ಬಿಗಿ ಮಾಡಿದ ಮೇಲೆ. 17ನೇ ಕಂಬದ ಅಕ್ಕಪಕ್ಕ ಇದ್ದ ಕಂಬಗಳೆರಡು ಮೇಲಕ್ಕೆ ಎತ್ತರದಲ್ಲಿ ದಿಣ್ಣೆಯ ಮೇಲೆ ಇದ್ದವು. ರಾತ್ರಿಯಾಗುತ್ತಿದ್ದಂತೆ ಚಳಿಗೆ ತಂತಿಗಳು ಕುಗ್ಗುತ್ತಿದ್ದರಿಂದ ವಿಪರೀತ ಬಿಗಿಯಾಗಿ ಕಂಬವನ್ನು ಮೆಲ್ಲನೆ ಮೇಲಕ್ಕೆತ್ತಿ ಬಿಡುತ್ತಿದ್ದವು. ಬೆಳಗಿನ ಬಿಸಿಲು ತಾಗುತ್ತಿದ್ದಂತೆ ಬಿಸಿಲ ಶಾಖಕ್ಕೆ ತಂತಿಗಳು ಹಿಗ್ಗಿ ಮೆಲ್ಲಗೆ ಕಂಬ ಗುಂಡಿಯೊಳಗೆ ಕುಳಿತು ಬಿಡುತ್ತಿತ್ತು. ಹೀಗಾಗಿ ಸರದಿ ಪ್ರಕಾರ ಬೆಳಿಗ್ಗೆ ಎಲ್ಲ ಕಂಬ ತಂತಿಗಳನ್ನು ಎತ್ತಿ ಹಿಡಿಯುವುದು, ರಾತ್ರಿ ಎಲ್ಲ ತಂತಿ ಕಂಬವನ್ನು ಎತ್ತಿ ಹಿಡಿಯುವುದು ನಡೆಯುತ್ತಿತ್ತು. ಟೆಲಿಫೋನ್ ಲೈನ್ಮನ್ ತಿಪ್ಪಣ್ಣ ಕಂಬ ಹತ್ತುವಾಗ ಇದು ತನಗೆ ಮೃತ್ಯುಸ್ತಂಭವಾದೀತೆಂದು ತಿಳಿದಿರಲಿಲ್ಲ. ಆತ ಬೆಳಿಗ್ಗೆ ಎಕ್ಸ್ಚೇಂಜ್ ಒಳಗೆ ಹೋದಾಗ ನುಗ್ಗೇಹಳ್ಳಿಯ ಕಡೆಯ ಅಷ್ಟೂ ಲೈನುಗಳು ಡೆಡ್ ಆಗಿವೆ ಎಂದು ಮೇಂಟೆನೆನ್ಸಿನವರು ಹೇಳಿ ಕಳಿಸಿದರು. ಊರಿನಿಂದ ಸಾಕಷ್ಟು ದೂರದಲ್ಲಿದ್ದ 17ನೇ ಕಂಬದ ಜಂಕ್ಷನ್ ಬಾಕ್ಸ್ ಪರಿಶೀಲನೆ ಮಾಡಿ ಯಾವ ಲೈನು ಡೆಡ್ ಆಗಿದೆ ತಿಳಿಯಲು ತಿಪ್ಪಣ್ಣ ಆ ಕಂಬ ಹತ್ತಿದ. 30-40 ತಂತಿಗಳ ತೊಡಕಿನೊಳಗೆ ನುಸುಳಿ ತಿಪ್ಪಣ್ಣ ಜಂಕ್ಷನ್ ಬಾಕ್ಸ್ ಬಿಚ್ಚಿ ಸ್ಕ್ರೂ ಡ್ರೈವರಿನಲ್ಲಿ ಎಂಥದ್ದನ್ನು ಮೀಟುತ್ತಿರಬೇಕಾದರೆ ಇದ್ದಕ್ಕಿದ್ದಂತೆ ಅಲ್ಲೇ ಸತ್ತು ಹೋದ. ಅನೇಕ ತಂತಿಗಳ ಗೋಜಲಿನೊಳಗೆ ಸಿಕ್ಕಿಕೊಂಡಿದ್ದ ತಿಪ್ಪಣ್ಣನ ಹೆಣ ರಿಪೇರಿ ಭಂಗಿಯಲ್ಲಿಯೇ ಕುಳಿತುಕೊಂಡು ಸತ್ತ ಹಾಗೆ ಕಾಣುತ್ತಲೇ ಇರಲಿಲ್ಲ. ನೋಡಿದವರೆಲ್ಲ ಏನೋ ಕಂಬ ಹತ್ತಿ ರಿಪೇರಿ ಮಾಡುತ್ತಿದ್ದಾನೆಂದು ತಿಳಿದು ಅಲಕ್ಷಿಸಿ ತಮ್ಮ ಪಾಡಿಗೆ ನಡೆದರು. ದಿನ ಕಳೆದ ಮೇಲೆ ನುಗ್ಗೇಹಳ್ಳಿ ರಾಮೇಗೌಡರು ಇನ್ನೂ ಯಾಕೆ ತಮ್ಮ ಫೋನು ಸರಿಯಾಗಿಲ್ಲವೆಂದು ಎಕ್ಸ್ಚೇಂಜ್ಗೆ ಬಂದು ಕೂಗಾಡಿದಾಗಲೇ ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬು ಗಮನ ಅತ್ತ ಹೋದುದು. ರಮೇಶ್ ಬಾಬು ತಿಪ್ಪಣ್ಣನ ಸೋಮಾರಿತನವನ್ನು ಶಪಿಸುತ್ತಾ ಲೈನ್ಮನ್ ಶಂಕರಪ್ಪನನ್ನು ಕರೆದುಕೊಂಡು ನುಗ್ಗೇಹಳ್ಳಿಯ ಲೈನು ನೋಡುತ್ತಾ ಹೊರಟ. ಜಂಕ್ಷನ್ ಬಾಕ್ಸ್ ಇದ್ದ 17ನೇ ಕಂಬದ ಮೇಲೆ ತಿಪ್ಪಣ್ಣ ಕುಳಿತಿದ್ದಾನೆ. ಕೂಗಿದರೂ ಮಾತಿಲ್ಲ, ಕರೆದರೂ ಮಾತಿಲ್ಲ. ಕೈಯಲ್ಲಿದ್ದ ತಂತಿ ಮೇಲಿಂದಲೇ ಆಫೀಸಿಗೆ ಮಾತನಾಡುವ ಫೋನ್ ಕೆಳಗಿಡುತ್ತಾ, "ಏನು ಸರ್ ಇದು? ಏನಾಯಿತು ಇವನಿಗೆ? ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗಿದೆಯಲ್ಲ?" ಎಂದ ಶಂಕರ ಕಾತರ ಕಳವಳದ ದನಿಯಲ್ಲಿ.
ಹತ್ತಿ ಒಮ್ಮೆ ನೋಡೋ ಮಾರಾಯ, ಅಕಸ್ಮಾತ್ ಜೀವ ಇದ್ದರೆ ತೊಗೊಂಡು ಆಸ್ಪತ್ರೆಗೆ ಹೋಗೋಣ, ಯಾರ ಹಣೆಯಲ್ಲಿ ಏನು ಬರೆದಿರುತ್ತೋ ಹೇಳೋದಕ್ಕಾಗಲ್ಲ ಎಂದ ರಮೇಶ್ ಬಾಬು. ಕಂಬ 3 ಸಾರಿ ಕಣ್ಣಿಗೆ ಒತ್ತಿಕೊಂಡು ಶಂಕರ ತಂತಿ ಕಂಬ ಅರ್ಧ ಹತ್ತಿದ. ಅಷ್ಟರಲ್ಲಿ ಅವನ ಕೈಕಾಲೆಲ್ಲ ಜುಮ್ಮೆಂದು ಇಡೀ ಜೀವ ಒಮ್ಮೆ ನಡುಗಿದಂತಾಗಿ ಅಯ್ಯಯ್ಯೋ ಎಂದು ಕಿರಿಚಿದ. ಹಿಡಿತ ಸಡಿಲ ಆಗಿ ಕಂಬದ ಮೇಲೆ ಜಾರಿ ದೊಪ್ಪನೆ ಕೆಳಗೆ ಬಿದ್ದು ಎದ್ದು ಬೇಗ ಬೇಗ ಕಂಬದಿಂದ ದೂರ ನಿಂತ. ಯಾಕೋ, ಏನಾಯ್ತೋ ಎಂದು ರಮೇಶ್ ಬಾಬು ಕೇಳುತ್ತಾ ಹತ್ತಿರ ಓಡಿದ. ಇದ್ಕಿದಂಗೆ ಶಿಡ್ಲು ಹೊಡೆದಂಗಾಯ್ತು ಸಾರ್, ಆ ಕಂಬದೊಳಗೆ ಏನೋ ಸೇರ್ಕೊಂಡಿದೆ ಎಂದು ಭೂತ ದರ್ಶನವಾದವನ ಥರ ಶಂಕರ ತೊದಲಿದ. ರಮೇಶ್ ಬಾಬು ಅನುಭವಕ್ಕೆ ತಟ್ಟನೆ ಹೊಡೆಯಿತು. ಇದು ದೆವ್ವವೂ ಅಲ್ಲ, ಪಿಶಾಚಿಯೂ ಅಲ್ಲ, ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿನವರ ಹೈ ವೋಲ್ಟೇಜ್ ಲೈನು ಎಲ್ಲೋ ಟೆಲಿಫೋನ್ ಲೈನಿಗೆ ತಾಗುತ್ತಿದೆ. ಅದಕ್ಕೆ ನುಗ್ಗೆಹಳ್ಳಿ ಲೈನುಗಳಷ್ಟು ಡೆಡ್ ಆಗಿರೋದು. ಕಂಬದೊಳಗೆ ಭೂತಾನೂ ಇಲ್ಲ, ದೆವ್ವನೂ ಇಲ್ಲ. ಆ ಹಾಳು ಸೂಳೆ ಮಕ್ಕಳು ಕರೆಂಟಿನವರಿಗೆ ನಿಮ್ಮ ಲೈನು ನಮ್ಮ ಲೈನ್ ಹತ್ರ ತರಬೇಡಿ ಅಂತ ಎಷ್ಟು ಹೇಳಿದ್ರೂ ಕೇಳಲ್ಲ. ಅವರ ಲೈನು ಎಲ್ಲೋ ನಮ್ಮ ಲೈನಿಗೆ ಟಚ್ ಆಗ್ತಾ ಇದೆ ಕಣೋ. ತಿಪ್ಪಣ್ಣ ಸತ್ತೋಗಿರೋದು ಅದಕ್ಕೆ. ನಿನ್ನ ಪ್ರಾಣ ಸ್ವಲ್ಪದ್ರಲ್ಲಿ ಉಳ್ಕೊಂಡಿದೆ ತಿಳ್ಕೊ ಎಂದ ರಮೇಶ್ ಬಾಬು. ಸುಖ ಸುಮ್ಮನೆ ತಿಪ್ಪಣ್ಣನ ಪ್ರಾಣ ತೆಗೆದ್ರಲ್ಲ ಸರ್, ಅವರನ್ನು ಕರ್ಕೊಂಬಂದು ಈ ಕಂಬಕ್ಕೆ ಕಡಿದು ಬಲಿ ಕೊಡಬೇಕು ಎಂದು ಗಟ್ಟಿಯಾಗಿ ವಿದ್ಯುತ್ ಇಲಾಖೆಯವರಿಗೆ ಬೈದು ಗಾಳಿಗೆ ಉಗಿದ ಶಂಕರಪ್ಪ. ಕಳಸಾ ಬಣಕಲ್ಲು ಲೈನು ಓಪನ್ ಮಾಡಿಸದೆ ತಿಪ್ಪಣ್ಣನ ಹೆಣ ತೆಗೆಯುವ ಹಾಗೆ ಇರಲಿಲ್ಲ. ಇಬ್ಬರೂ ವಿದ್ಯುತ್ ಇಲಾಖೆಗೆ ಬಾಯಿಗೆ ಬಂದ ಹಾಗೆ ಬೈಯುತ್ತಾ ಮೂಡಿಗೆರೆ ದಾರಿ ಹಿಡಿದರು. ವಿದ್ಯುತ್ ಇಲಾಖೆಯವರು ಬೇಕೆಂದೇ ಕರೆಂಟು ಕೊಟ್ಟು ತಿಪ್ಪಣ್ಣನನ್ನು ಸಾಯಿಸಿದರು ಎನ್ನುವಂತೆ ಎಕ್ಸ್ಚೇಂಜಿನಲ್ಲಿದ್ದ ಎಲ್ಲರಿಗೂ ಹೇಳಿದರು. ಟೆಲಿಫೋನ್ ಸಿಬ್ಬಂದಿ ಎಲ್ಲ ಸುದ್ದಿ ಕೇಳಿ ರೇಗಿ ಬೆಂಕಿಯಾದರು. ನಾನು ಪೋಸ್ಟ್ ಮಾಡಲು ಮೂಡಿಗೆರೆಗೆ ಹೋದಾಗ ಎಲ್ಲ ಮಿಂಚಿನ ಮುಷ್ಕರ ಮಾಡಿ ಡೌನ್ ವಿತ್ ಕೂಗುತ್ತಾ ರಸ್ತೆಯಲ್ಲಿ ಹೋಗುತ್ತಿದ್ದರು. ನಾರಾಯಣ, ದುರ್ಗಪ್ಪ ಇಬ್ಬರು ರಸ್ತೆ ಬದಿಯಲ್ಲಿ ಗಾಬರಿಗೊಂಡು ನಿಂತಿದ್ದರು. ನಾರಾಯಣ, ದುರ್ಗಪ್ಪ ಇಬ್ಬರು ನನಗೆ ನಮಸ್ಕಾರ ಮಾಡಿದಾಗ, ಇದೇನ್ರಯ್ಯ ಸಮಾಚಾರ, ನಿಮಗೆ ಧಿಕ್ಕಾರ ಕೂಗ್ತಿದ್ದಾರಲ್ಲ ಎಂದು ಕೇಳಿದೆ. ದುರ್ಗಪ್ಪ ಒಂದು ನೀಳ ನಿಟ್ಟುಸಿರು ಬಿಟ್ಟು, ಏನು ಸಮಾಚಾರ ಅಂತ ಹೇಳಿ ಸರ್, ಒಂದು ಮಾತಲ್ಲಿ ಹೇಳೋದಾದರೆ ಎಲ್ಲ ನಮ್ಮ ಗ್ರಹಚಾರ ಅಷ್ಟೆ ಎಂದು ತಿಪ್ಪಣ್ಣ ಕಂಬದ ಮೇಲೆ ಸತ್ತು ಬಿದ್ದಿರುವುದನ್ನು ಸವಿಸ್ತಾರವಾಗಿ ನನಗೆ ಹೇಳಿದ. ಅಲ್ಲೋ ದುರ್ಗಣ್ಣ, ಕರೆಂಟ್ ಲೈನು ಕಟ್ಟಾಗಿ ಟೆಲಿಫೋನ್ ಲೈನು ಮೇಲೆ ಬಿದ್ದರೆ ಟ್ರಾನ್ಸ್ಫಾರ್ಮ್ ಸೆಂಟ್ರಲ್ಲಿ ಫೀಸ್ ಆಗಬೇಕಲ್ಲೋ, ಅದೆಂಗೆ ತಿಪ್ಪಣ್ಣ ಸತ್ತಿದ್ದು? ನಮ್ಮಿಂದಲೇ ಅಂತಾರೆ ಇವರು ಎಂದು ನಾರಾಯಣ ದುರ್ಗಪ್ಪನನ್ನು ಪ್ರಶ್ನಿಸಿದ. ನೀನು ಹೇಳೋದು ಕರೆಕ್ಟು, ಆದರೆ ಹಾಳು ಲೈನ್ ಕಟ್ಟಾಗಿ ಬಿದ್ದಿದ್ರೆ ತಿಪ್ಪಣ್ಣ ಕಂಬದ ಮೇಲೆ ಹತ್ತಾನೇ ಇರಲಿಲ್ವೋ? ಕಂಬ ಮುಟ್ತಿದ್ದಂಗೆ ಶಾಕ್ ಬಂದ್ಬಿಟ್ಟಿರೋದು. ಈಗ ಆಗ್ತಾ ಇರೋದು ಏನು ಗೊತ್ತಾ, ಸುಮ್ಮನೆ ಟಚ್ ಆಗ್ತಾ ಇದೆ ಕಣೋ. ತಿಪ್ಪಣ್ಣ ಕಂಬ ಹತ್ತೋವರೆಗೂ ಸುಮ್ಮನೆ ಇದ್ದು ಆಮೇಲೆ ಟಚ್ ಆಗಿದೆ. ತಿಪ್ಪಣ್ಣನ ಗ್ರಹಚಾರ ಅಷ್ಟೇ ಎಂದು ದುರ್ಗಪ್ಪ ಟೆಕ್ನಿಕಲ್ ಪಾಯಿಂಟ್ ವಿವರಿಸಿದ. ಅದು ಹೆಂಗಣ ಟಚ್ ಆಯ್ತದೆ? ನಾವೇನು ಟೆಲಿಫೋನ್ ತಂತಿನೂ ಕರೆಂಟದನ್ನು ಒಂದೇ ಕಂಬದ ಮೇಲೆ ಎಳೆದಿದ್ದೀವ, ಸುಮ್ಮನೆ ಟಚ್ ಆಗ್ತದೆ ಅಂತೀಯಲ್ಲ? ಆಗ್ತದೆ ಕಣಯ್ಯ, ಆಗ್ತದೆ. ದರಿದ್ರ ಕೃಷ್ಣೇಗೌಡರ ಆನೆ ದೆಸೆಯಿಂದ ಕಣಯ್ಯ ಎಂದ ದುರ್ಗಪ್ಪ. ಆನೆ ವಿಷಯ ಎತ್ತುತ್ತಲೂ ನನಗೆ ಕೊಂಚ ಕುತೂಹಲವಾಯಿತು. ಅದೇನು ಮಾಡುತ್ತಯ್ಯ ಆನೆ? ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣಂಗೂ ಎಲ್ಲೋ ಓಡಾಡ್ಕೊಂಡಿರೋ ಆನೆಗೂ ಕಟ್ತಿರಲ್ಲಯ್ಯ. ಬಾಯಿಲ್ದವರು ಈ ಪ್ರಪಂಚದಲ್ಲಿ ಬದುಕೋ ಹಾಗೆ ಇಲ್ವೇನಯ್ಯ ಎಂದೆ. ಅದಕ್ಕೇನಾಗದೆ ಸ್ವಾಮಿ ರೋಗ? ಕೊಬ್ಬಿ ಗುಂಡ್ಕಲ್ಲಿದ್ದಂಗದೆ. ಬದುಕೋದಕ್ಕೆ ಗಂಡಾಂತರ ಬಂದಿದ್ದು ತಿಪ್ಪಣ್ಣಂಗೋ ಆನೆಗೋ ಹೇಳಿ? ಆನೆ ಏನು ಮಾಡುತ್ತೆ ಅಂದ್ರ ಕೇಳಿ ಹೇಳ್ತೀನಿ. ಏನು ಮಾಡುತ್ತೆ ಅಂದರೆ, ಮೈ ತುರ್ಕೆ ಆಗುತ್ತಲೂ ಕಂಬಕ್ಕೋ ವೈರಿಗೋ ಬೆನ್ನು ತಿಕ್ಕುತ್ತೆ. ಅದು ಒಂದು ಸಾರಿ ಬೆನ್ನು ತಿಕ್ತು ಅಂದರೆ ಇಲ್ಲಿಂದ ಕೊಟ್ಟಿಗೆ ಹಾರದವರೆಗೂ ತಂತಿ ಎಲ್ಲ ಗಲಗಲ ಬುಡ್ಬುಡ್ಕೆ ಥರ ಅಳ್ಳಾಡುತ್ತೆ. ಕಂಬ ಎಲ್ಲ ಗೆಜ್ಜೆ ಕಟ್ಕೊಂಡು ಕುಣಿತವೆ. ಗೊತ್ತಾಯ್ತ್ರಾ? ಮೊನ್ನೆ ಕಾಡೊಳಗೆ ತಂತಿಗೆ ತಂತಿ ನುಲ್ಕೊಂಡಿತ್ತು. ಅದಕ್ಕೆ ಅಂತ ಗಾಳ ತಗೊಂಡು ಹೋಗಿ ಬಿಡಿಸೋದಕ್ಕೆ ಹೋಗಿದ್ದೆ. ದನ ಕಾಯೋ ಹುಡುಗರೆಲ್ಲ ಹೇಳಿದ್ರಲ್ಲ, ಅದು ಮೈ ತಿಕ್ಕಿದ ಹೊಡೆತಕ್ಕೆ ತಂತಿ ಎಲ್ಲ ಅಳ್ಳಾಡಿ ಫಟ್ ಫಟ್ ಅಂತ ಉದ್ದುದ್ದಕ್ಕೂ ಮಿಂಚು ಎದ್ಬಿಡ್ತಂತೆ. ಹುಡುಗರೆಲ್ಲ ಸತ್ವೋ ಕೆಟ್ಟವೋ ಅಂತ ಕಾಡು ಬಿದ್ದು ಓಡಿದ್ವಂತೆ ಎಂದು ದುರ್ಗಪ್ಪ ವಿವರಿಸಿದ. ಹಾಗಾದರೆ ಒಂದಿನ ಅದಕ್ಕೂ ಉಂಟು ಗ್ರಾಚಾರ ಎಂದ ನಾರಾಯಣ. ಅದು ಸತ್ರೆ ಸಾಯ್ಲಿ ಬಿಡೋ, ಅದಕ್ಕೇನು ಮಕ್ಕಳ ಮರಿಯ
ಪೋಲಿ ಮುಂಡೆದು. ಈಗ ತಿಪ್ಪಣ್ಣ ಹೋದ್ನಾ, ನನಗೆ ಚೆನ್ನಾಗಿ ಗೊತ್ತು ಅದು ಇದ್ರದೇ ಕೆಲಸ ಅಂತ. ಹಂಗಾರೆ ಹೋಗಿ ಫಾರೆಸ್ಟ್ನವ್ರಿಗೆ ಕಂಪ್ಲೇಂಟ್ ಕೊಡಬೇಕು ಎಂದ ನಾರಾಯಣ. ಆ ಗಾಂಚಾಲಿ ಮನುಷ್ಯ ನಾಗರಾಜ ನಿಮಗೆಲ್ಲ ಬುದ್ಧಿ ಕಲಿಸ್ತೀನಿ, ಕೋಳ ಹಾಕಿಸ್ತೀನಿ ಅಂತ ಹಾರಾಡ್ತಾನಲ್ಲಯ್ಯ, ಅವನ ಹತ್ರ ಮಾತಾಡೋದು ಹೇಗಯ್ಯ? ಏನಿದ್ರೂ ರೈಟಿಂಗಲ್ಲಿ ಕೊಡಬೇಕಂತೆ. ನಾನೇ ನೋಡಿದ್ದೀನ ಆನೆ ಅಲ್ಲಾಡ್ಸಿರೋದನ್ನ. ರೈಟಿಂಗ್ನಾಗೆ ಕೊಟ್ಬಿಟ್ಟು ಕೋರ್ಟ್ ತಿರ್ಕೊಂಡು ಕಾಲ ಕಳೀತೀಯ. ಹಂಗಾರೆ ಈಗೇನು ಮಾಡೋದು ದುರ್ಗಣ್ಣ ಎಂದ ಚಿಂತೆಯಿಂದ ನಾರಾಯಣ. ಹೋಗಿ ಲೈನ್ ಓಪನ್ ಮಾಡಿಸಿ ತಿಪ್ಪಣ್ಣನ ಹೆಣ ಕೆಳಗಿಳಿಸ್ಕೋಬೇಕು. ಅದೇನಷ್ಟು ಸಲೀಸಲ್ಲ ತಗೋ. ಸತ್ತು 2 ದಿನ ಆದರೆ ಹೆಣ ಶೆಟ್ಕೊಂಡು ಕಲ್ಲಾಗಿರುತ್ತೆ. 26 ತಂತಿ ಒಳಗೆ ಸಿಕ್ಕಾಕೊಂಡಿದೆ. ತಂತಿ ಕಟ್ ಮಾಡದೆ ತೆಗೆಯೋದಕ್ಕೆ ಆಗಲ್ಲ ಅದನ್ನು ಎಂದು ಸ್ವಗತದ ದಾಟಿಯಲ್ಲಿ ಕಳವಳದಿಂದ ಚಿಂತಿಸಿದ ದುರ್ಗಪ್ಪ.